KCT 2026 ಎಕ್ಸಾಮ್ ಡೇ ಸ್ಟ್ರಾಟಜಿ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಾಗಿ ಎಕ್ಸಾಮ್ ಡೇ ನಿಮ್ಮ ಹಾಲಲ್ಲಿ ಹೋಗಿ ಕೂತ್ಕೋತೀರಾ, ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಅಲ್ಲಿ ನೀವು 3 ಸ್ಟೆಪ್ಸ್ ಫಾಲೋ ಮಾಡಬೇಕಾಗಿರೋದು ಏನಂದರೆ, ಫಸ್ಟ್ ಸ್ಟೆಪ್ಸು ನಿಮ್ಮ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಕೂಲಾಗಿ ಏನು ಯೋಚನೆ ಮಾಡಬಾರ್ದು ನೀವು. ಯಾಕಂದರೆ ಭಾಳಷ್ಟು ಟೆನ್ಷನ್ ತೊಗೊಂಡು ಟಫ್ ಇರುತ್ತೆ ನಿಮಗೆ. ಯಾಕಂದರೆ ಒಂದೇ ಕ್ವಶನ್ಗೆ ನೀವು ಭಾಳಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಅವಾಗ ನಿಮಗೆ ರಿಮೈನಿಂಗು ರಾಂಗ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ಸ್ ಏನಂದರೆ, ಫಸ್ಟು ರೌಂಡ್ ಏನಂದರೆ, ನೀವು ಏನು ಮಾಡಬೇಕಂದ್ರೆ ನಿಮ್ಗೆ ಯಾವ್ದು ಗೊತ್ತಿದೆ ಔಟ್ ಆಫ್ 60 ಯಾವ್ದು ಗೊತ್ತಿದೆ ಕಂಪ್ಲೀಟಾಗಿ ನೀವು ಓದ್ಕೊತ ಹೋಗಬೇಕು. ಬಂದರೆ ಬರಬೇಕು, ಇಲ್ಲ ನೆಕ್ಸ್ಟ್ ಹೋಗಬೇಕು. ಏನು ಚಿಂತೆ ಮಾಡಬಾರ್ದು. ಯಾಕಂದರೆ ನೀವು ಒಂದೇನೋ ಸ್ಟಕ್ ಆಗಿ ನಿಮ್ಮ ಈಗೋ ಏನಾದರೂ ನೀವು ಕೇಳಿ ಮಾಡಿದ್ರೆ ನಿಮ್ಮ ರ್ಯಾಂಕ್ ಕೆಲ್ಲಾಗುತ್ತೆ. ನೀವು ಈಗೋ ಏನಾದರೂ ನೀವು ಈಗೋ ನೋಡಿಕೊಂಡು ಅದಕ್ಕೇನೋ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ರ್ಯಾಂಕ್ ಪಕ್ಕ ಕೆಲ್ಲಾಗುತ್ತೆ, ರ್ಯಾಂಕ್ ಪಕ್ಕ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ನೆಕ್ಸ್ಟ್ ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಸ್ಟೆಪ್ಸು ನಿಮಗೆ ಕಂಪ್ಲೀಟ್ ಯಾವ್ದು ಬರುತ್ತೆ ಅದು ಮಾತ್ರ 20 ಆಗಲಿ 30 ಆಗಲಿ 60 ಆಗಲಿ 20 ಆಗಲಿ 30 ಆಗಲಿ ಫಸ್ಟ್ ನಿಮ್ಗೆ ಈಸಿ ಇದೆ 100%. ನೋ ಥಿಂಕಿಂಗು ಡೈರೆಕ್ಟಾಗಿ ನಿಮಗೆ ಈಸಿ. ನೀವು ಭಾಳ ಎಕ್ಸಾಮ್ 30 ಸೆಕೆಂಡ್ ಅಷ್ಟೇ ಸ್ಪೆಂಡ್ ಮಾಡಬೇಕು ಒಂದು ಕ್ವಶನ್ಗೆ ಫಸ್ಟ್ ರೌಂಡಲ್ಲಿ. ಓಕೆ, ಸೊ ಕಂಪ್ಲೀಟ್ ಆದ ತಕ್ಷಣ ಸೆಕೆಂಡ್ ರೌಂಡಿಗೆ ನೀವು ಏನು ಮಾಡಬೇಕಂದ್ರೆ ಮೀಡಿಯಮ್ಮು ಅಂದರೆ, ಫಾರ್ ಎಕ್ಸಾಂಪಲ್ಲು ಇದನ್ನು ನನಗೆ ಸಾಲ್ವ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ ಆದರೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಇದು ಔಟ್ಪುಟ್ ಬರುತ್ತೆ ಅಂದರೆ ಆ ಕ್ವಶನ್ನ ಹಿಡ್ಕೊಳ್ಳಿ. ಥರ್ಡ್ ಸ್ಟೆಪ್ಸ್, ಸೆಕೆಂಡ್ ಸ್ಟೆಪ್ ನೀವು ಕಂಪ್ಲೀಟ್ ಮಾಡ್ಕೋತಾರೆ, ನೀವು ಎಷ್ಟಾಗುತ್ತೆ ಅಷ್ಟು ಬರೀರಿ ಕಂಪ್ಲೀಟು ಮೀಡಿಯಮ್ಮು. ಥರ್ಡ್ ಸ್ಟೆಪ್ಸ್ ಅಂದರೆ ನಿಮಗೆಲ್ಲ ಗೊತ್ತಾಗಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಅದಕ್ಕೋಸ್ಕರ ನೀವು ಗೆಸ್ಸಿಂಗು ಪ್ಲಸ್ಸು ಥಿಂಕ್ ಮಾಡಿ. ಯಾಕಂದ್ರೆ 10 ಮಿನಿಟು ನಿಮ್ಗೆ ಉಳಿಬೋದು. 10 to 15 ಮಿನಿಟಲ್ಲಿ ನೀವು ರಿಮೈನಿಂಗ್ ಕ್ವಶನ್ನ ಟಚ್ ಮಾಡಬೇಕಾಗುತ್ತೆ. ಅವಾಗ ಏನೇನು ಥಿಂಕ್ ಮಾಡ್ಕೊಳ್ಳಿ, ಅದ್ರ ರಿಲೇಟೆಡ್ ಏನಾರ ಇದ್ದರೆ ಅದ್ರ ರಿಲೇಟೆಡ್ ಹಾಕಿ ಬಂದು ನೀವು ಕಂಪ್ಲೀಟ್ ಮಾಡ್ಬೋದು. ಇದು ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ಇವೊಂದು ನಿಮಗೆ ಒಂದೊಂದರಲ್ಲಿ 30 ಮಾರ್ಕ್ಸ್ ಬಿದ್ದರೂ 90 ಇಸ್ ಅ ಗುಡ್ ಮಾರ್ಕ್ಸ್. PCMಲ್ಲಿ ನಿಮಗೆ ಆರಾಮ್ಸೆ ನೀವು PUCಯಲ್ಲಿ ನಿಮ್ಮದು 260 270 ಆಗಿದ್ರೆ ಆರಾಮ್ಸೆ 20K ಬಿಲೋ ನಿಮಗೆ ರ್ಯಾಂಕ್ ಬರೋ ಚಾನ್ಸಸ್ ಇರುತ್ತೆ.